ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂಥದ್ದು. ಶಿಕ್ಷಣ ಪಡೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳ ಕೆಲಸವಾಗಿರುವಂಥದ್ದು. ಆದರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿರುವಂಥದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಬಳಿ ನಾನಿರುವಂಥದ್ದು. ಅಂತಂದ್ರೇನು, ಈ ಶಾಲೆಯಲ್ಲಿ ಇರ್ತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಲೇ ಹೇಳ್ಬೋದು. ಸುಮಾರು ಅಂದಾಜು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು. ನೀವು ದೃಶ್ಯವಾಗಲೂ ಸಹ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದರೆ ಒಂದು ಶಾಲೆ ಅಂತಂದರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಅಂತಂದ್ರೇನು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ. ಶೆಡ್ಗಳನ್ನು ಬಳಕೆ ಮಾಡಿ ಕೋಣೆಗಳನ್ನು ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನು ಇಟ್ಟು ನಿರ್ಲಕ್ಷ್ಯವನ್ನು ಸಹ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು ಅಥವಾ ಮಳೆಗೆ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳನ್ನು ಅದು ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನು ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನು ಇಲ್ಲಿರ್ತಕ್ಕಂಥ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನು ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂಥದ್ದು. ಅಂತಂದ್ರೇನು, ಅಂದಾಜು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನು ಇಲ್ಲಿ ಹಾಕಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಬಿಸಿಲಿಗೆ ಒಣಹಾಕಿ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡೆಗಳನ್ನು ಇಲ್ಲಿ ಹಾಕಿ ಈ ರೀತಿ ಅಂದರೆ ಹುಡುಗರಿಗೆ ಆಟವನ್ನು ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂಥದ್ದು. ಶಿಕ್ಷಣ ಪಡೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳ ಕೆಲಸವಾಗಿರುವಂಥದ್ದು. ಆದರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿರುವಂಥದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಬಳಿ ನಾನಿರುವಂಥದ್ದು. ಅಂತಂದ್ರೇನು, ಈ ಶಾಲೆಯಲ್ಲಿ ಇರ್ತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಲೇ ಹೇಳ್ಬೋದು. ಸುಮಾರು ಅಂದಾಜು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು. ನೀವು ದೃಶ್ಯವಾಗಲೂ ಸಹ ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದರೆ ಒಂದು ಶಾಲೆ ಅಂತಂದರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ. ಶೆಡ್ಗಳನ್ನು ಬಳಕೆ ಮಾಡಿ ಕೋಣೆಗಳನ್ನು ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನು ಇಟ್ಟು ನಿರ್ಲಕ್ಷ್ಯವನ್ನು ಸಹ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು ಅಥವಾ ಮಳೆಗೆ ಆಗಿರ್ಬೋದು, ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳನ್ನು ಅದು ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನು ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನು ಇಲ್ಲಿರ್ತಕ್ಕಂಥ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನು ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂಥದ್ದು. ಅಂತಂದ್ರೇನು, ಅಂದಾಜು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನು ಇಲ್ಲಿ ಹಾಕಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಬಿಸಿಲಿಗೆ ಒಣಹಾಕಿ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡೆಗಳನ್ನು ಇಲ್ಲಿ ಹಾಕಿ ಈ ರೀತಿ ಅಂದರೆ ಹುಡುಗರಿಗೆ ಆಟವನ್ನು ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂಥದ್ದು. ಶಿಕ್ಷಣ ಪಡೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳ ಕೆಲಸವಾಗಿರುವಂಥದ್ದು. ಆದರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿರುವಂಥದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ
ಶಾಲೆಯ ಬಳಿ ನಾನಿರುವಂಥದ್ದು ಅಂತಂದ್ರೇನು ಈ ಶಾಲೆಯಲ್ಲಿ ಇರ್ತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಲೇ ಹೇಳ್ಬೋದು. ಸುಮಾರು ಅಂದಾಜು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು ನೀವು ದೃಶ್ಯವಾಗಲೂ ಸಹ ನೋಡ್ತಾ ಇರ್ಬೋದು. ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದರೆ ಒಂದು ಶಾಲೆ ಅಂತಂದರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಅಂತಂದ್ರೇನು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ, ಶೆಡ್ಗಳನ್ನು ಬಳಕೆ ಮಾಡಿ ಕೋಣೆಗಳನ್ನು ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನು ಇಟ್ಟು ಏನು ಅಂತಂದ್ರೇನು ನಿರ್ಲಕ್ಷ್ಯವನ್ನು ಸಹ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು ಅಥವಾ ಮಳೆಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳನ್ನದು ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನು ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನು ಇಲ್ಲಿರ್ತಕ್ಕಂಥ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂಥದ್ದು. ದೃಶ್ಯವಾಗಿ ಏನು ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನು ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂಥದ್ದು. ಅಂತಂದ್ರೇನು ಅಂದಾಜು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನು ಇಲ್ಲಿ ಹಾಕಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಬಿಸಿಲಿಗೆ ಒಣಹಾಕಿ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡೆಗಳನ್ನು ಇಲ್ಲಿ ಹಾಕಿ ಈ ರೀತಿ ಅಂದರೆ ಹುಡುಗರಿಗೆ ಆಟವನ್ನು ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಭಾರತದಲ್ಲಿ ಶಿಕ್ಷಣ ಪಡೆಯೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿರುವಂಥದ್ದು. ಶಿಕ್ಷಣ ಪಡೆಯೋದಕ್ಕೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡೋದು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳ ಕೆಲಸವಾಗಿರುವಂಥದ್ದು. ಆದರೆ ನಾನೀಗ ತೋರಿಸ್ತಾ ಇರುವಂತಹ ಸ್ಟೋರಿಯಲ್ಲಿ ಇಲ್ಲಿ ಒಂದು ಅನುದಾನಿತ ಶಾಲೆ ಏನಿದೆ, ಈ ಶಾಲೆಯು ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿರುವಂಥದ್ದು. ಸದ್ಯ ನಾನಿವಾಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಗ್ರಾಮದ ನಿಮಗೆ ದೃಶ್ಯಾವಳಿಗಳು ಸಹ ತೋರಿಸ್ತಾ ಹೋಗ್ತೀನಿ. ಮುಗಳಕೋಡ್ ಗ್ರಾಮ ಶ್ರೀ ಮಲ್ಲಿಕಾರ್ಜುನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ಬಳಿ ನಾನಿರುವಂಥದ್ದು. ಅಂತಂದ್ರೇನು ಈ ಶಾಲೆಯಲ್ಲಿ ಇರ್ತಕ್ಕಂತಹ ಏನು ಮೂಲಭೂತ ಸೌಕರ್ಯಗಳಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ ಅಂತಲೇ ಹೇಳ್ಬೋದು. ಸುಮಾರು ಅಂದಾಜು 250ರಿಂದ 300 ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇರುವಂಥದ್ದು ನೀವು ದೃಶ್ಯವಾಗಲೂ ಸಹ ನೋಡ್ತಾ ಇರ್ಬೋದು. ಯಾವ ರೀತಿಯಾದಂತಹ ವಾತಾವರಣ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿದೆ ಅನ್ನೋದನ್ನು. ಅಂತಂದರೆ ಒಂದು ಶಾಲೆ ಅಂತಂದರೆ ಪ್ರಾಪರ್ ಆಗಿರ್ಬೋದು, ಕೆಲವೊಂದಿಷ್ಟು ಅಂತಂದ್ರೇನು ಕೊಠಡಿಗಳಾಗಿರ್ಬೋದು, ಕೋಣೆಗಳಾಗಿರ್ಬೋದು, ಇಲ್ಲಿ ವಿದ್ಯಾರ್ಥಿಗಳ ಪೂರಕವಾದಂತಹ ವಾತಾವರಣ ಇರಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಇಲ್ಲ, ಶೆಡ್ಗಳನ್ನು ಬಳಕೆ ಮಾಡಿ ಕೋಣೆಗಳನ್ನು ಕಟ್ಟಿದ್ದಾರೆ. ಅಲ್ಲೇ ಅಲ್ಲದೆ ಶೆಡ್ಗಳ ಮೇಲೂ ಸಹ ಕೆಲವೊಂದಿಷ್ಟು ಕಲ್ಲುಗಳನ್ನು ಇಟ್ಟು ಅಂತಂದ್ರೇನು ನಿರ್ಲಕ್ಷ್ಯವನ್ನು ಸಹ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಅಕಸ್ಮಾತ್ ಗಾಳಿಗೆ ಆಗಿರ್ಬೋದು ಅಥವಾ ಮಳೆಗೆ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಆಟ ಆಡುವ ಸಂದರ್ಭದಲ್ಲಿ ಸಹ ಆ ಕಲ್ಲುಗಳನ್ನದು ಉರುಳಿ ಆ ಹುಡುಗರುಗಳ ಮೇಲೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎನ್ನುವುದು ಸಹ ಕೆಲವೊಂದಿಷ್ಟು ಸಾರ್ವಜನಿಕರ ಪ್ರಶ್ನೆಯನ್ನು ಆಗ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಆಟದ ಮೈದಾನವನ್ನು ಇಲ್ಲಿರ್ತಕ್ಕಂಥ ಕೃಷಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವ ಸಹ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂಥದ್ದು. ದೃಶ್ಯವಾಗಿ ಏನು ನೋಡ್ತಾ ಇದ್ದೀರಿ, ಇದು ಅರಿಶಿನವನ್ನು ಈ ಒಂದು ಆಟದ ಮೈದಾನದಲ್ಲಿ ಹಾಕಿರುವಂಥದ್ದು. ಅಂತಂದ್ರೇನು ಅಂದಾಜು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳೆಲ್ಲ ಯಾವ ರೀತಿಯಾದಂತಹ ಅರಿಶಿನವನ್ನು ಇಲ್ಲಿ ಹಾಕಿದ್ದಾರೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿಯಾದಂತಹ ಅರಿಶಿನ ಬೆಳೆದ ನಂತರ ಇದು ಒಣಗೋದಕ್ಕೆ ಕೆಲವೊಂದಿಷ್ಟು ಸಮಯ ಹಿಡಿಯುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಬಿಸಿಲಿಗೆ ಒಣಹಾಕಿ ಅದಾದ ಮೇಲೆ ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ ಇದು ಟರ್ಮೆರಿಕ್ ಅರಿಶಿನ ಆಗಿ ಹೊರಬರುತ್ತೆ. ಇನ್ನೂ ಇದು ಇದಾಗಿಲ್ಲ. ಆದರೆ ಈ ರೀತಿಯಾದಂತಹ ಅರಿಶಿನದ ಗುಡ್ಡೆಗಳನ್ನು ಇಲ್ಲಿ ಹಾಕಿ ಈ ರೀತಿ ಅಂದರೆ ಹುಡುಗರಿಗೆ ಆಟವನ್ನು ಸಹ ಆಡೋದಕ್ಕೆ ಇಲ್ಲಿ ಮೈದಾನವೂ ಸಹ ಇಲ್ಲ. ಕ್ಯಾಮ್ರಾ ಪರ್ಸನ್ ಉತ್ತಮ್ ಜೊತೆ ಸಂಜು ಆರ್ಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.